ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಚಟ್ ಪಾಟ್. ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ನಮ್ಮ ವಿರಾಟ್ ಕೊಹ್ಲಿ ನೋಡೋದಕ್ಕೆ ಅರೌಂಡ್ 20,000 ಫ್ಯಾನ್ಸ್ಗಳು ಗುರು ಇವತ್ತು ರಣಜಿ ಟ್ರೋಫಿ ಮ್ಯಾಚ್ನ ಫಿರೋಜ್ ಶಾ ಕೋಟ್ಲಾದಲ್ಲಿ ನೋಡೋದಕ್ಕೆ ಬಂದಿದ್ದು. ದೊಂಬಿ ಜನಗಳು 2 ಕಿಲೋಮೀಟರ್ ಕ್ಯೂ ಎಲ್ಲ ನೋಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಬೆಳಿಗ್ಗೆ ವಿಡಿಯೋದಲ್ಲೇ. ಸೊ ವಿರಾಟ್ ಕೊಹ್ಲಿ ಅವರು ಇವತ್ತು ಬ್ಯಾಟಿಂಗ್ ಆಡೋಕ್ಕಿಂತ ಸದ್ಯದ ಮಟ್ಟಿಗೆ ಬಂದಿಲ್ಲ. ಡೆಲ್ಲಿ ವರ್ಸಸ್ ರೈಲ್ವೇಸ್ ಮ್ಯಾಚು ನಡೀತಾ ಇದೆ. ಇದರಲ್ಲಿ ರೈಲ್ವೇಸು 241 ರನ್ಗೆ ಆಲ್ ಔಟ್ ಆಗಿದೆ. ಉಪೇಂದರ್ ಅಂತ ಒಬ್ಬರು 90+ ರನ್ಸ್ಗೆ ಔಟ್ ಆಗಿದ್ದಾರೆ. ಅವಾಗ ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ ಒಂಥರ ಕಡಕ್ ಆಗಿತ್ತು. ಇವತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬರೋದು ಯಾಕೋ ಡೌಟ್ ಕಾಣಿಸ್ತಿದೆ. ನಂಬರ್ 4 ಬ್ಯಾಟಿಂಗ್ ಬರೋದ್ರಿಂದ ಇನ್ನು ಡೇ ಎಂಡ್ ಆಗುವಂಥ ಟೈಮಿಗೆ ಬಂದು ನಿಂತ್ಕೊಂಡಿದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಒಬ್ಬರು ಫ್ಯಾನ್ ಬೇರೆ ಎಗರ್ಕೊಂಬಂದ್ಬಿಟ್ಟು ಕಾಂಪೌಂಡಲ್ಲಿ ಎಗರ್ಕೊಂಬಂದ್ಬಿಟ್ಟು ಕಾಲಿಗೆ ಬಿದ್ದು ಕೈಗೆ ಬಿದ್ದು ಎಲ್ಲ ಏನೇನು ಬೇಕೋ ಎಲ್ಲ ಮಾಡಿದ್ರು. ಸೊ ಇದೇನು ಹೊಸ ವಿಚಾರನಾ? ನಾರ್ಮಲ್ ಮ್ಯಾಚ್ಗಳು IPL ಮ್ಯಾಚ್ಗಳಲ್ಲೇ ಮಾಡ್ತಾರೆ, ಇನ್ನಿಂಥ ಮ್ಯಾಚ್ಗಳಲ್ಲಿ ಬಿಡ್ತಾರ? ಮೊದಲ ಲೋಕಲ್ ಫ್ಯಾನ್ಸ್ಗಳು ಡೆಲ್ಲಿ ಫ್ಯಾನ್ಸ್ಗಳು ಆರ್ಕೊಂಬಂದ್ಬಿಟ್ಟು ತಪ್ಕೊಂಡಿದ್ದಕ್ಕೆ ಅಂತ ಬಂದಿದ್ರು. ಸೊ ಅವರು ಬಂದಾದ ನಂತರ ಸ್ಪೆಷಲ್ ಫೋರ್ಸಸ್ನ ಕರೆಸ್ಬೇಕಾಗಿ ಬಂತು. ವಿರಾಟ್ ಕೊಹ್ಲಿ ಅವರು ಇದ್ದಿದ್ದರಿಂದ ಇನ್ನೂ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ಗಳು ಗ್ರೌಂಡಿಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಸ್ಪೆಷಲ್ ಫೋರ್ಸ್ಗಳನ್ನ ತರಿಸ್ಬಿಟ್ಟು ಪ್ರೊಟೆಕ್ಷನ್ ಕೊಡಲಾಗಿತ್ತು. ಅಪ್ಡೇಟ್ ಬಿಟ್ಟು ಇದು ರಣಜಿ ಟ್ರೋಫಿ ರಿಲೇಟೆಡ್. ನಮ್ಮ ಕರ್ನಾಟಕ ವರ್ಸಸ್ ಹರಿಯಾಣ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನು ಡೇ 1 ಎಂಡ್ ಆಗ್ತಾ ಬಂದಿದೆ. ಕರ್ನಾಟಕ 244 5 ವಿಕೆಟ್ನ ಗೆಳ್ಕೊಂಡು ಆಡ್ತಾ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು ಕರ್ನಾಟಕಕ್ಕೆ. ಈ ಮ್ಯಾಚ್ನ ಏನಾದರೂ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆದ್ಬಿಡ್ತು ಹರಿಯಾಣ ಮೇಲೆ ಅಂತಂದರೆ ನಾಕ್ಔಟ್ಸ್ಗೆ ಈಸಿ ಆಗುತ್ತೆ ನಮ್ಮ ಕರ್ನಾಟಕ ಕ್ವಾಲಿಫೈ ಆಗುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅಂತ. KL ರಾಹುಲ್ ನಂಬರ್ 3 ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದಿದ್ದಾರೆ. ನಾವು ಅಂದ್ಕೊಂಡಿದ್ವಿ ನಂಬರ್ 4 ಅಥವಾ ನಂಬರ್ 5 ಬರ್ಬೋದು ಅಂತ. ನಂಬರ್ 3 ಬ್ಯಾಟಿಂಗ್ ಆಡೋಕ್ಕೆ ಬಂದಿದ್ದಾರೆ. ಮಯಾಂಕ್ ಅಗರ್ವಾಲ್ ಓಪನಿಂಗ್ ಸ್ಟಾರ್ಟ್ ಬಂದ್ಬಿಟ್ಟು 91 ರನ್ನ ಹೊಡೆದಿದ್ದಾರೆ. ಮೋಸ್ಟ್ ಡಿಸರ್ವಿಂಗ್ ಸೆಂಚುರಿನ ಮಿಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ 26 ರನ್ನು KL ರಾಹುಲ್ ಹೊಡೆದಿದ್ದಾರೆ. ಸ್ಟಾರ್ಟ್ ಸಿಕ್ಕಿದೆ, ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಆಗಿಲ್ಲ. ಸೊ ಓವರಾಲ್ ಕರ್ನಾಟಕ ಸದ್ಯದ ಮಟ್ಟಿಗೆ 244 ಫಾರ್ 5. ಅಪ್ಡೇಟ್ ಬಂದ್ರಿ ಸಂಜಯ್ ಮಂಜ್ರೇಕರ್ ಅವರು ಒಂದು ಸೆಟ್ ಮಾಡಿ ಕೊಟ್ಟಿದ್ದಾರೆ ಮಗ್ಗ. ರಿಲೇಟೆಡ್ ಟು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಬಗ್ಗೆ. ಪಾಂಡ್ಯಾಸ್ ಕಮಿಟ್ಮೆಂಟ್ ಟು ಡೊಮೆಸ್ಟಿಕ್ ಕ್ರಿಕೆಟ್ ಕ್ರೂಷಿಯಲ್ ಟು ಕ್ಯಾಪ್ಟನ್ಸಿ ಚೇಂಜಸ್ ಅಂತ ಹೇಳಿದ್ದಾರೆ. ಕ್ಯಾಪ್ಟನ್ಸಿ ಚೇಂಜ್ ಇವ್ರದ್ದು ಆಗಿದ್ದೇನಕ್ಕೆ ಅಂತಂದರೆ ಡೊಮೆಸ್ಟಿಕ್ ಕ್ರಿಕೆಟ್ ಬಗ್ಗೆ ಕಾನ್ಸಂಟ್ರೇಟ್ ಅಷ್ಟೇನಾಗಿ ಮಾಡ್ತಾ ಇರಲಿಲ್ಲ. ಆಡಿದರೆ ಕೆಲವೊಂದು ಮ್ಯಾಚು, ಬಟ್ ಅಷ್ಟೇನಾಗಿ ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ. ಮುಂದೆ ಏನಾದ್ರು ಚೇಂಜ್ ಆಗಬೇಕು ಅಂತ ಅಂದರೆ, ಮುಂದೆ ಏನಾದ್ರು ಕ್ಯಾಪ್ಟನ್ ಆಗಬೇಕು ಅಂದರೆ ಡೊಮೆಸ್ಟಿಕ್ ಕ್ರಿಕೆಟ್ ಕಡೆ ಜಾಸ್ತಿ ಫೋಕಸ್ನ ಮುಡುಕ್ತು ಅಂತಂದರೆ ಇವ್ರು ಖಂಡಿತ ಕ್ಯಾಪ್ಟನ್ ಮತ್ತೆ ಆಗ್ಬೋದು. ಬರೀ ಇಂಟರ್ನ್ಯಾಷನಲ್ಸ್ನ ಆಡೋದಕ್ಕಿಂತ ಡೊಮೆಸ್ಟಿಕ್ ಕ್ರಿಕೆಟ್ನ ಜಾಸ್ತಿ ಆಡ್ತು ಅಂದರೆ ಅವ್ರ ಕ್ಯಾಪ್ಟನ್ಸಿ ಅಬಿಲಿಟಿ ಏನಿದೆ ಅದನ್ನ ಜಾಸ್ತಿ ಆಗುತ್ತೆ, ರೆಕಗ್ನೈಸ್ ಕೂಡ ಆಗುತ್ತೆ. ಇವಾಗ ವಿಜಯ್ ಹಜಾರೆ ಟ್ರೋಫಿ ಆಗಿರಲಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಗಿರಲಿ, ಸೊ ಇಂಥ ಟ್ರೋಫಿಗಳನ್ನಾರು ಹಾರ್ದಿಕ್ ಪಾಂಡ್ಯರು ಗೆಲ್ತು ಅಂತಂದರೆ IPL ಟ್ರೋಫಿನ ಗೆದ್ದಿದ್ರೆ ಅದು ಸಪ್ರೇಟು. ಬಟ್ ಈ ಥರ ಟೂರ್ನಮೆಂಟ್ನ ಆಡಿ ಗೆಲ್ತು ಅಂತಂದರೆ ಪಾಂಡ್ಯಗೆ ಕ್ಯಾಪ್ಟನ್ಸಿ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಗುರು ಅಂತ ಕೇಳಿದ್ದಾರೆ. ಅಪ್ಡೇಟ್ ನಂಬರ್ 4 ಪಾಕಿಸ್ತಾನದವ್ರು ಆಡಿದ್ದು ಕುಣಿದಿದ್ದು ನಾವೇ ಹೋಸ್ಟ್ ಮಾಡಬೇಕು ನಾವು ಬಿಟ್ಕೊಂಡು ಕೊಡೋದಿಲ್ಲ. ಇದನ್ನು ಹೈಬ್ರಿಡ್ ಮಾಡಲ್ ಆಗಕ್ಕೆ ಬಿಡಲ್ಲ, ಹಂಗೆ ಬಿಡಲ್ಲ ಹಿಂಗೆ ಅಂತ ಕಿರ್ಚಾಡ್ ಕೂಗಾಡಿ ಏನೇನೋ ಮಾಡ್ತಿದ್ರು. ಅರೌಂಡ್ ಇವಾಗ 3 ವೆನ್ಯೂನೋ 4 ವೆನ್ಯೂನೋ 3 ವೆನ್ಯೂ ಅಂತ ಕಾಣಿಸುತ್ತೆ ಫೈನಲೈಸ್ ಆಗಿರುವಂಥದ್ದು ಚಾಂಪಿಯನ್ಸ್ ಟ್ರೋಫಿಗೆ. ಈ 3 ವೆನ್ಯೂನು ಕೂಡ ಈ 3 ವೆನ್ಯೂಲಿ ಆಲ್ಮೋಸ್ಟ್ ರಿನೋವೇಷನ್ ಏನು ಆಗ್ತಾ ಇದೆ, ಆ ರಿನೋವೇಷನ್ಗೆ ಇನ್ನೂ ಟೈಮ್ ಹಿಡಿಯುತ್ತಂತೆ. ಡೆಡ್ಲೈನ್ ಏನಿದೆ ಆ ಡೆಡ್ಲೈನ್ ಅಷ್ಟೊತ್ತಿಗೆ ಆಗೋದು ಸಾಧ್ಯ ಇಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಇವಾಗ ಕರಾಚಿ ಸ್ಟೇಡಿಯಂದು ಸ್ಥಿತಿಗತಿ ಎಲ್ಲ ನೋಡ್ತಾ ಇರ್ಬೋದು. ಕರಾಚಿ ಸ್ಟೇಡಿಯಂನ ಒಂದು ರಿನೋವೇಷನ್ ಯಾವ ಥರ ನಡೀತಾ ಇದೆ ಅಂತ ಮಾಡ್ತಾರೆ ಅಂತ ಕಾಣಿಸುತ್ತೆ. ಫುಲ್ 100% ಆಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಮೇಲೆ ಆದರೆ ತೇಪೆ ಹಾಕಿದ್ರೆ ಸಾಕಲ್ಲ ಇವರಿಗೆ. ಏನು ಪರ್ಫೆಕ್ಟ್ ಸ್ಟೇಡಿಯಂ ಏನು ಬೇಕಾಗಿಲ್ಲ ಅಲ್ಲ ಇವರು ಆರ್ಗನೈಸ್ ಮಾಡೋ ಒಟ್ಟಿಗೆ ಗೊತ್ತು ಇವ್ರು ಹೆಂಗೆ ಆರ್ಗನೈಸ್ ಮಾಡ್ತಾರೆ ಅಂತ ನಮಗೆ. ಅಲ್ಲ ಗುರು, ಜಾತ್ರೆ ಮಾಡ್ತಾ ಇದ್ರಲ್ಲ ICC ಟೂರ್ನಮೆಂಟ್ನ ಇವರು ಪಾಕಿಸ್ತಾನದವರು, ಬೇಗ ರಿನೋವೇಷನ್ ಮಾಡಬೇಕು ತಾನೆ. ಅಲ್ಲ ಇವ್ರು ಹೋಸ್ಟ್ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡ್ರವರು ರಿನೋವೇಷನ್ ಮೇಲೆ ಗಮನನೇ ಇಲ್ಲ ಇವರಿಗೆ. ಯಾವಾಗ ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆ, ಯಾವಾಗ ರಿನೋವೇಟ್ ಆಗಿರಬೇಕು ಸ್ಟೇಡಿಯಮ್ಮು ಅಂತ. ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ, ಇನ್ನೂ ರಿನೋವೇಟ್ ಆಗಿಲ್ಲ ಅಂದರೆ ಏನು ಅರ್ಥ ಇದು? ಅಪ್ಡೇಟ್ ನಂಬರ್ 5 CCL ರಿಲೇಟೆಡ್ ಕರ್ನಾಟಕ ಟೀಮ್ನ ಕರ್ನಾಟಕ ಬುಲ್ಡೋಸರ್ಸ್ನ ಜರ್ಸಿ ಇವಾಗ ಈಚೆಗಡೆ ಬಂದಿದೆ. ಯಾವ ಥರ ಔಟ್ಲುಕ್ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು ಮಗ. ಆ್ಯಂಡ್ ಹಂಗೆ ಸ್ಕ್ವಾಡು ಕೂಡ ಇವಾಗ ಈಚೆಗಡೆ ಬಂದಿದೆ, ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸುದೀಪ್ ಅವ್ರನ್ನೇ ಈ ಸಲ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಸಿಕ್ಕಾಪಟ್ಟೆ ಪ್ರಾಕ್ಟೀಸು ಕೂಡ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಕ್ಯಾಪ್ಟನ್ಸಿನ ಬಿಟ್ಟಿದ್ರು. ಸೊ ಇವಾಗ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸಿ ಎಲ್ಲ ಮ್ಯಾಚ್ಗಳನ್ನು ಕೂಡ ಆಡ್ತೀನಿ ಅಂತ ಹೇಳಿದರೆ. ಗಣೇಶ್ ಅವರಿದ್ದಾರೆ, ಜಯರಾಮ್ ಕಾರ್ತಿಕ್, ಡಾರ್ಲಿಂಗ್ ಕೃಷ್ಣ, ಸುನಿಲ್, ರಾಜೀವ್ ಇಲ್ಲ ಅಂತ ಎಲ್ಲ ಸ್ವಲ್ಪ ಸೌಂಡ್ ಆಗಿತ್ತು, ಬಟ್ ರಾಜೀವ್ ಇದ್ದಾರೆ ಇವಾಗ ಫೈನಲಿ. ಆ್ಯಂಡ್ ಚಂದನ್ ಕುಮಾರ್ ಇನ್ನು ನೋಡ್ತಾ ಇರ್ಬೋದು ಯಾರ್ಯಾರು ಇದ್ದಾರೆ ಅಂತ. ಸೊ ಏನು ಒಬ್ಬೊಬ್ಬರು ಹೆಸರನ್ನ ಏನು ಹೇಳಬೇಕಾಗಿಲ್ಲ ಅಂತ ಅನ್ಕೊತೀನಿ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.